ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಯೋಜನಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಮೋಹಿತ್ ತುಂಬಾ ಖುಷಿಯಾಗಿದ್ದಾರೆ. ಯಾಕೆ ಅಂದರೆ ಕಳೆದ 3 ತಿಂಗಳ ಹಿಂದೆ ಅವರಿಗೆ ಹೆಣ್ಣು ಮಗು ಜನಿಸಿತ್ತು. ತನ್ನ ಮಗಳು ಬೆಳೆದು ದೊಡ್ಡವಳಾದ ಮೇಲೆ ಎಂಜಿನಿಯರ್ ಆಗ್ತಾಳೆ ಅಂತ ಕನಸನ್ನು ಕಂಡಿದ್ರು. ಮೋಹಿತ್ಗೆ ಈ ಸಂತೋಷದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಯಿತು. ಮಗಳ ಉಜ್ವಲ ಭವಿಷ್ಯದ ಬಗ್ಗೆ ಈಗಲೇ ಚಿಂತಿಸ್ತಾ ಇದ್ದಾರೆ. ಈ ವೇಳೆ ಮೋಹಿತ್ಗೆ ತನ್ನ ಸ್ನೇಹಿತರೊಬ್ಬರು ನಿಮ್ಮ ಮಗಳ ಉತ್ತಮ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ SSYನಲ್ಲಿ ಹೂಡಿಕೆಯನ್ನು ಮಾಡುವಂತೆ ಸಲಹೆ ಕೊಡ್ತಾರೆ. ಈ ಯೋಜನೆ ಹೆಣ್ಣು ಮಕ್ಕಳನ್ನು ಹೊಂದಿರತಕ್ಕಂಥ ಪೋಷಕರಿಗಾಗಿಯೇ ಇದನ್ನು ಮಾಡಲಾಗಿದೆ. ಈ ಯೋಜನೆ ಉತ್ತಮವಾದ ಬಡ್ಡಿಯ ಜೊತೆಗೆ ತೆರಿಗೆಯನ್ನು ಉಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಯೋಜನೆಯ ಮೂಲಕ ಮೋಹಿತ್ ಹೇಗೆ ತನ್ನ ಮಗಳ ಶಿಕ್ಷಣಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ಉಳಿತಾಯ ಮಾಡಬಹುದು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ನೋಡಿ, SSYನಲ್ಲಿ ಹೂಡಿಕೆ ಮಾಡೋದಕ್ಕೆ ನೀವು ಭಾರತೀಯ ನಿವಾಸಿ ಆಗಿರಬೇಕು ಮತ್ತು ಹೆಣ್ಣು ಮಗುವಿನ ಪೋಷಕರು ಅಥವಾ ಕಾನೂನು ಪಾಲಕರಾಗಿರಬೇಕು. ಹೆಣ್ಣು ಮಗು ಜನಿಸಿದಾಗಿನಿಂದ 10 ವರ್ಷದವರೆಗೆ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬಹುದು. ಒಂದು ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನು ತೆರೆಯಬಹುದು. ಖಾತೆಯನ್ನು ಅಂಚೆ ಕಚೇರಿ ಅಥವಾ ಬ್ಯಾಂಕ್ ಶಾಖೆಯಲ್ಲಿ ಓಪನ್ ಮಾಡಬಹುದು. ನೀವು ಕನಿಷ್ಠ 250 ರೂಪಾಯಿಗಳಲ್ಲಿ ಖಾತೆಯನ್ನು ತೆರೆಯಬಹುದು. ನೀವು ಪ್ರತಿ ಹಣಕಾಸು ವರ್ಷದಲ್ಲಿ ಕನಿಷ್ಠ 250 ಮತ್ತು ಗರಿಷ್ಠ 1.5 ಲಕ್ಷ ರೂಪಾಯಿ ಈ ಮೊತ್ತವನ್ನು ಒಂದೇ ಬಾರಿಗೆ ಅಥವಾ ಕಂತುಗಳಲ್ಲಿ ಠೇವಣಿ ಮಾಡಬಹುದು. ಖಾತೆಯನ್ನು ತೆರೆದ ದಿನಾಂಕದಿಂದ 15 ವರ್ಷಗಳವರೆಗೆ ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡಬಹುದು. ಖಾತೆ ತೆರೆದ ದಿನಾಂಕದಿಂದ 21 ವರ್ಷಗಳ ನಂತರ ಮೆಚೂರ್ ಆಗುತ್ತೆ. 18 ವರ್ಷ ವಯಸ್ಸಾದ ಮೇಲೆ ಮಗಳು ತನ್ನ ಮದುವೆಗೆ ಹಣವನ್ನು ಹಿಂಪಡೆಯೋದಕ್ಕೆ ಅವಕಾಶವಿದೆ. ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದ ನಂತರ ಅಥವಾ 10ನೇ ತರಗತಿ ಉತ್ತೀರ್ಣರಾದ ನಂತರ ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಠೇವಣಿ ಮಾಡಿದ ಮೊತ್ತದಲ್ಲಿ 50% ಹಣವನ್ನು ಹಿಂಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಆದರೆ ಈ ಹಣವನ್ನು ಹೆಣ್ಣು ಮಗುವಿನ ಶಿಕ್ಷಣ ವೆಚ್ಚಕ್ಕಾಗಿ ಮಾತ್ರ ನೀವು ಹಿಂಪಡೆಯಬಹುದು. SSY ಖಾತೆಯಿಂದ ಅವಧಿಗೂ ಮೊದಲೇ ಹಣವನ್ನು ಹಿಂಪಡೆಯುವಿಕೆ, SSY ಖಾತೆಯನ್ನು ತೆರೆದ 5 ವರ್ಷಗಳ ನಂತರ ಕೆಲವು ಷರತ್ತುಗಳ ಅಡಿಯಲ್ಲಿ ಅಕಾಲಿಕ ಹಿಂಪಡೆಯುವಿಕೆ ಅಥವಾ ಮುಕ್ತಾಯದ ಮೊದಲು ಹಿಂಪಡೆಯುವಿಕೆಯನ್ನು ಅನುಮತಿಸಲಾಗುತ್ತೆ. ಇವುಗಳಲ್ಲಿ ಖಾತೆದಾರರ ಸಾವು, ಖಾತೆದಾರರ ತೀವ್ರ ಅನಾರೋಗ್ಯ ಮತ್ತು ಖಾತೆಯನ್ನು ನಿರ್ವಹಿಸುವ ಪೋಷಕರ ಸಾವು ಕೂಡ ಸೇರಿವೆ. SSY ಬಡ್ಡಿ ದರ ನೋಡಿ, ಹಣಕಾಸು ವರ್ಷ 2024ರ ಜನವರಿಯಿಂದ ಮಾರ್ಚ್ವರೆಗಿನ ತ್ರೈಮಾಸಿಕಕ್ಕೆ ಸರ್ಕಾರ ಬಡ್ಡಿ ದರವನ್ನು 8.2%ಗೆ ನಿಗದಿಪಡಿಸಿದೆ. ಬಡ್ಡಿ ದರವನ್ನು ಪ್ರತಿ ತ್ರೈಮಾಸಿಕದಲ್ಲಿ ಪರಿಷ್ಕರಿಸಲಾಗುತ್ತೆ. ಯೋಜನೆಯ ಪ್ರಾರಂಭದಿಂದಲೂ ಖಾತೆದಾರರಿಗೆ ನೀಡಲಾದ ಹೆಚ್ಚಿನ ಬಡ್ಡಿ ದರ 9.2% ಮತ್ತು ಕಡಿಮೆ ಅಂದರೆ 7.6% ಆಗಿದೆ. ಇನ್ನು SSYನ ಲೆಕ್ಕಾಚಾರ ನೋಡಿ, ಸುಕನ್ಯಾ ಯೋಜನೆ ಮೂಲಕ ಮೋಹಿತ್ ತನ್ನ ಮಗಳ ಭವಿಷ್ಯಕ್ಕಾಗಿ ಎಷ್ಟು ಹಣವನ್ನು ಸಂಗ್ರಹಿಸುವುದಕ್ಕೆ ಸಾಧ್ಯ ಆಗುತ್ತೆ ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಮೋಹಿತ್ ತನ್ನ ಮಗಳ ಹೆಸರಿನಲ್ಲಿ ತೆರೆದಿರತಕ್ಕಂಥ ಸುಕನ್ಯಾ ಖಾತೆಯಲ್ಲಿ 1.5 ಲಕ್ಷ ಅಥವಾ 12,500 ರೂಪಾಯಿಗಳನ್ನು ಠೇವಣಿ ಇಡ್ತಾನೆ. ಹೀಗಂತ ಭಾವಿಸುವುದಾದರೆ ಅವರು 15 ವರ್ಷಗಳಿಂದ ಖಾತೆಯನ್ನು ನಡೆಸ್ತಾ ಇದ್ದಾರೆ. ಅವರು 21 ವರ್ಷಗಳ ಅವಧಿಗೆ 8% ಬಡ್ಡಿಯನ್ನು ಪಡಿತಾರೆ. ಹೀಗಂತ ಭಾವಿಸೋಣ. ಅವರು ಈ ಅವಧಿ ಪೂರ್ಣಗೊಳಿಸಿದಾಗ ಅವರ ಮಗಳು ಸುಮಾರು 70 ಲಕ್ಷ ರೂಪಾಯಿಯನ್ನು ಪಡಿತಾರೆ. ಅಥವಾ ನಿಖರವಾಗಿ ಹೇಳೋದಾದರೆ ಉನ್ನತ ಶಿಕ್ಷಣಕ್ಕಾಗಿ 69,80,093 ರೂಪಾಯಿಗಳನ್ನು ಪಡಿತಾರೆ. ಒಟ್ಟು ಠೇವಣಿ 22.5 ಲಕ್ಷ ರೂಪಾಯಿ, ಅಂದರೆ ಅವರು 3 ಪಟ್ಟು ರಿಟರ್ನ್ಸನ್ನು ಪಡಿತಾರೆ. ಇನ್ನು ಬಡ್ಡಿ ದರವನ್ನು ತ್ರೈಮಾಸಿಕವಾಗಿ ನೀಡ್ತಾರೆ ಮತ್ತು ತ್ರೈಮಾಸಿಕ ಆಧಾರದ ಮೇಲೆ ಬದಲಾವಣೆಗೆ ಒಳಪಟ್ಟಿರ್ತಾರೆ. ಇದರ ಅರ್ಥ ಮೆಚುರಿಟಿ ಮೊತ್ತ ನಿರೀಕ್ಷೆಗಿಂತ ಹೆಚ್ಚಿರಬಹುದು ಅಥವಾ ಕಡಿಮೆ ಆಗಿರಬಹುದು. SSY ಒಂದು EEE ಅಂದರೆ ವಿನಾಯಿತಿ 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 ಈ ವರ್ಗದ ಯೋಜನೆ. ಇದರ ಅರ್ಥ ಹೂಡಿಕೆಯ ಮೊತ್ತ, ಗಳಿಸಿದ ಬಡ್ಡಿ ಮತ್ತು ಮೆಚುರಿಟಿ ಮೊತ್ತ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ನೀವು ಹೂಡಿಕೆಯ ಮೇಲೆ 1.5 ಲಕ್ಷದವರೆಗಿನ ಕಡಿತವನ್ನು ಪಡೆಯಬಹುದು. ನೀವು ಪ್ರತಿ ವರ್ಷ ಗಳಿಸುವ ಬಡ್ಡಿ ತೆರಿಗೆ ಮುಕ್ತ ಆಗಿದೆ. ಮೆಚುರಿಟಿಯಲ್ಲಿ ನಿಮ್ಮ ಮಗಳು ಪಡೆಯುವ ಹಣಕ್ಕೂ ತೆರಿಗೆ ಇಲ್ಲ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಮಗಳ ಶಿಕ್ಷಣ ಮತ್ತು ಮದುವೆಗೆ ಉತ್ತಮವಾದ ಆಯ್ಕೆಯಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಷೇರು ಮಾರುಕಟ್ಟೆಯ ಏರಿಳಿತದ ಬಗ್ಗೆ ಭಯಪಡುವ ಮತ್ತು ಸ್ಥಿರವಾದ ಆದಾಯವನ್ನು ಬಯಸುವವರಿಗೆ ಇದು ಉತ್ತಮವಾದ ಆಯ್ಕೆಯಾಗಿದೆ. ಸುಕನ್ಯಾ ಯೋಜನೆಯಲ್ಲಿನ ಹಣವನ್ನು ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಯಾಕೆಂದರೆ ಇದು ಭಾರತ ಸರ್ಕಾರ ನಡೆಸುವ ಸಣ್ಣ ಉಳಿತಾಯ ಯೋಜನೆ. ನಿಮ್ಮ ಮಗಳು ಚಿಕ್ಕವಳಿದ್ದಾಗ ಸುಕನ್ಯಾದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇದರಿಂದ ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮ ಗುರಿಗಳನ್ನು ಸಾಧಿಸಬಹುದು. ನೀವು ದೀರ್ಘ ಹೂಡಿಕೆಯ ದೃಷ್ಟಿಕೋನವನ್ನು ಹೊಂದಿದ್ದರೆ ಮಾತ್ರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.